ಮೋದಿ ಸಿದ್ದು ಸಕ್ಕರೆ ಮಾತು. ಇಲ್ಲಿ ಬಹಳ ಮುಖ್ಯವಾಗಿ ಕಬ್ಬು ಬೆಳೆಗಾರರ ಸಮಸ್ಯೆ, ರಾಜ್ಯದಲ್ಲಿರುವಂತಹ ಕಬ್ಬು ಬೆಳೆಗಾರರ ಸಮಸ್ಯೆ, ಯಾವ ಸ್ವರೂಪದಲ್ಲಿ ಹೋರಾಟಗಳು ನಡೀತಿದ್ದಾವೆ, ಹೇಗೆ ರಸ್ತೆ ತಡೆಯಾಗಿದೆ, ಯಾವ ಸ್ವರೂಪದಲ್ಲಿ ಕಬ್ಬುಗೆ ಬೆಂಕಿ ಹಚ್ಚಿರ್ತಕ್ಕಂಥ ಪ್ರಕರಣ ನಡೆದಿದೆ, ಇದೆಲ್ಲವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಇನ್ನೂ ಕೂಡ ಮುಗಿದಿಲ್ಲ, ಪ್ರೊಟೆಸ್ಟ್ಗಳು ಇನ್ನೂ ಕೂಡ ನಿಂತಿಲ್ಲ. ಬೇರೆ ಬೇರೆ ಕಡೆ ಭಾಗಗಳಲ್ಲಿ ಪ್ರತಿಭಟನೆಗಳು ಕೂಡ ನಡೀತಾ ಇದ್ದಾವೆ. ಇಂಥ ಸಂದರ್ಭದಲ್ಲೇ ಮುಖ್ಯಮಂತ್ರಿಯವರು ಪ್ರಧಾನಮಂತ್ರಿಯವರನ್ನ ಭೇಟಿಯಾಗಿದ್ದಾರೆ. ಭಾಳ ಮುಖ್ಯವಾಗಿ ಏನೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ, ಏನೇನು ಪ್ರಸ್ತಾಪ ಆಗಿದೆ ಅನ್ನೋದನ್ನು ಮೊದಲಿಗೆ ನಿಮಗೆ ತೋರಿಸ್ತಾ ಹೋಗ್ತೀನಿ. ಕರ್ನಾಟಕದಿಂದ ಆಗಿರುವಂತಹ ಪ್ರಸ್ತಾಪಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕಡೆಯಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ. ರಾಜ್ಯದ ಕಬ್ಬು ಬೆಳೆಗಾರರ ಸಮಸ್ಯೆಗಳ ಬಗ್ಗೆ ಪ್ರಧಾನಿ ಮೋದಿ ಜೊತೆಗೆ ಸಿಎಂ ಚರ್ಚೆ ನಡೆಸಿದ್ದಾರೆ. ಭಾಳ ವಿಶೇಷವಾಗಿ ಆದ್ಯತೆಯನ್ನು ಕೊಟ್ಟಿರುವಂಥದ್ದು ಕಬ್ಬು ಬೆಳೆಗಾರರ ಸಮಸ್ಯೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನವಿಯನ್ನು ಕೂಡ ಮುಖ್ಯಮಂತ್ರಿಯವರು ರೆಡಿ ಮಾಡಿಕೊಂಡು ಹೋಗಿದ್ರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಪಾತ್ರಗಳ ಬಗ್ಗೆಯೂ ಕೂಡ ಪ್ರಧಾನಿಗೆ ಸಿದ್ದರಾಮಯ್ಯನವರು ಮನವರಿಕೆ ಮಾಡಿಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಅಂದರೆ ನಮಗೆ ಈ ರೀತಿಯಾದಂಥ ಒಂದು ಅವಕಾಶಗಳನ್ನು ನೀವು ಮಾಡಿಕೊಡಬೇಕು ಅಂತೇಳಿ ಕೇಂದ್ರ ಸರ್ಕಾರ ಈ ರೀತಿ ಅವಕಾಶ ಮಾಡಿಕೊಡ್ಬೇಕು ಮತ್ತು ಕೇಂದ್ರ ಸರ್ಕಾರ ಇಂತಹ ನಿರ್ಧಾರಗಳನ್ನು ಕೈಗೊಂಡ್ರೆ ನಮಗೆ ರಾಜ್ಯಕ್ಕೆ ಒಳ್ಳೆಯದಾಗುತ್ತೆ ಅನ್ನುವಂತಹ ವಿಷಯಗಳನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ ಅಂತ. ವಿಶೇಷವಾಗಿ FRP ನಿಗದಿ ಮಾಡುವಾಗ ರೈತರ ಕಷ್ಟಗಳ ಪರಿಗಣನೆಗೆ ಅವರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಪ್ರಧಾನಮಂತ್ರಿ ಮೋದಿಯವರ ಬಳಿಯಲ್ಲಿ FRP ನಿಗದಿ ಮಾಡುವಾಗ ರೈತರ ಕಷ್ಟಗಳ ಪರಿಗಣನೆಗೆ ತೆಗೆದುಕೊಳ್ಬೇಕು. ಯಾಕಂದರೆ ಕರ್ನಾಟಕದಲ್ಲಿ ಇಳುವರಿ ಕಡಿಮೆ ಇರುವಂಥದ್ದು, ಅಂದರೆ ಕಬ್ಬಿನ ರಿಕವರಿ ರೇಟ್ ಕಡಿಮೆ ಇದೆ ಕಂಪೇರ್ ಟು ಉತ್ತರ ಭಾರತದ ಕಬ್ಬು ಬೆಳೆಗೆ ಹೋಲಿಕೆ ಮಾಡಿದಾಗ, ಅದು ಮಹಾರಾಷ್ಟ್ರ ಇರ್ಬೋದು ಅಥವಾ ಉತ್ತರ ಪ್ರದೇಶದ ಕಬ್ಬುಗೆ ಹೋಲಿಕೆ ಮಾಡಿದಾಗ ಕಬ್ಬು ಬೆಳೆಗಾರರ ಹಿತ ಕಾಪಾಡೋದಕ್ಕೆ ಕೈಗೊಂಡಂತಹ ನಿರ್ಧಾರಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನು ಪ್ರಧಾನಿಯವರಿಗೆ ತಿಳಿಸಿದ್ದಾರೆ. ಕರ್ನಾಟಕ ಸರ್ಕಾರದ ಕಡೆಯಿಂದ ಏನೇನು ಕ್ರಮಗಳಾಗಿದ್ದಾವೆ, ಸರ್ಕಾರ ಈಗ 50 ರೂಪಾಯಿನ ಸರ್ಕಾರದ ಬೊಕ್ಕಸದಿಂದ ಕೊಡ್ತಾ ಇರುವಂಥದ್ದು, 3250 ರೂಪಾಯಿಯನ್ನು ಕಾರ್ಖಾನೆಗಳ ಕಡೆಯಿಂದ ಕೊಡಿಸ್ತಾ ಇರುವಂಥದ್ದು, ಈ ರೀತಿಯಾದಂತಹ ವಿಚಾರಗಳನ್ನು ನಾವು ಮಾಡಿದ್ದೀವಿ. ಸದ್ಯಕ್ಕೆ ಕರ್ನಾಟಕ ಸರ್ಕಾರ ಇಂತಹ ಕ್ರಮಗಳನ್ನು ಕೈಗೊಂಡಿದೆ, ಈ ವಿಷಯದಲ್ಲಿ ನಮಗೆ ನಿಮ್ಮ ನೆರವು ಕೂಡ ಬೇಕು ಅನ್ನೋದನ್ನು ಪ್ರಧಾನಮಂತ್ರಿಯವರ ಬಳಿಯಲ್ಲಿ ಕೇಳಿಕೊಂಡಿದ್ದಾರೆ. ಕಬ್ಬು ಬೆಳೆಗಾರರೊಂದಿಗೆ ಸಭೆ ಮಾಡಿ ಸಮಸ್ಯೆಗಳನ್ನು ನಾನು ಕೇಳಿದ್ದೀನಿ, ಅವರ ಸಮಸ್ಯೆಗಳು ಏನಿದೆ ಮತ್ತು ಕಾರ್ಖಾನೆ ಮಾಲೀಕರು ಅವರ ಸಮಸ್ಯೆಗಳನ್ನು ಕೂಡ ಕೇಳಿದ್ದಾರೆ. ಅವರ ಬೇಡಿಕೆಗಳು ಕೂಡ ಈ ರೀತಿಯಾಗಿ ಪಟ್ಟಿಗಳಿದ್ದಾವೆ, ಅವರ ಬೇಡಿಕೆ ಪಟ್ಟಿಗಳು ಇದ್ದಾವೆ ಅನ್ನೋಂಥದ್ದನ್ನು ಕೂಡ ಪ್ರಧಾನಮಂತ್ರಿಯವರ ಮುಂದೆ ಮುಖ್ಯಮಂತ್ರಿಯವರು ಪ್ರಸ್ತಾಪ ಮಾಡಿದ್ದಾರೆ. 10.25% ಇಳುವರಿ ಬರುವಂತಹ 1 ಟನ್ ಕಬ್ಬಿಗೆ 3550 ರೂಪಾಯಿಯನ್ನು ನಿಗದಿ ಮಾಡಲಾಗಿದೆ. 3550 ರೂಪಾಯಿಯನ್ನು 10.25% ಇಳುವರಿಗಿಂತ ಮೇಲಿನ ಕಬ್ಬುಗೆ ನಿಗದಿ ಮಾಡಿದ್ದೀರಿ. ಕೇಂದ್ರ ಸರ್ಕಾರದಿಂದ FRP ರೇಟನ್ನು ನಿಗದಿ ಮಾಡಿದೆ. ಆದರೆ ಅದರಲ್ಲಿ ಕಟಾವು ಮತ್ತು ಸಾಗಣೆ ವೆಚ್ಚವನ್ನು ರೈತರೇ ಭರಿಸಬೇಕಾಗತ್ತೆ ಅನ್ನೋದಿದೆ. ಆದರೆ ಕರ್ನಾಟಕ ಸರ್ಕಾರ ಈಗ ಕಟಾವು ಮತ್ತು ಸಾಗಣೆ ವೆಚ್ಚವನ್ನು ಸೇರಿಸಿ 3550 ರೂಪಾಯಿಯನ್ನು ನಿಗದಿ ಮಾಡಿದೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಅವರಿಗೆ ನೀಡಿದ್ದಾರೆ. ಕರ್ನಾಟಕ ಸರ್ಕಾರ ತೆಗೆದುಕೊಂಡಿರ್ತಕ್ಕಂತಹ ನಿರ್ಧಾರವನ್ನು, ಕಟಾವು ಸಾಗಣೆ ವೆಚ್ಚವನ್ನು ಸೇರಿಸಿ 3500 ರೂಪಾಯಿಯನ್ನು ನಿಗದಿ ಮಾಡಲಾಗಿದೆ ಅನ್ನೋಂಥದ್ದನ್ನು ಕೂಡ ತಿಳಿಸಿದ್ದಾರೆ. ಮತ್ತು ವಿಶೇಷವಾಗಿ ಕೇಂದ್ರ ಸರ್ಕಾರಕ್ಕೂ ಕೂಡ ಒಂದಷ್ಟು ಮನವಿಯನ್ನು ಸಿದ್ದರಾಮಯ್ಯನವರು ಈ ಸಂದರ್ಭದಲ್ಲಿ ಮಾಡಿಕೊಂಡಿದ್ದಾರೆ. ರಾಜ್ಯಕ್ಕೆ ಏನೇನು ಬೇಕಿದೆ, ಕಬ್ಬು ಬೆಳೆಗಾರರ ಹಿತವನ್ನು ಕಾಪಾಡುವಂತಹ ದೃಷ್ಟಿಯಿಂದ ಏನೇನು ಕೆಲಸಗಳು ಕೇಂದ್ರ ಸರ್ಕಾರದಿಂದ ಆಗಬೇಕಾಗಿದೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಮಾತನಾಡಿದರೆ, ಅದರಲ್ಲಿ ಬಹಳ ಮುಖ್ಯವಾಗಿ ಅವರು ಕೇಳಿರುವಂಥದ್ದು ಒಂದು, ಸಕ್ಕರೆಯ ಕನಿಷ್ಠ ಬೆಂಬಲ ಬೆಲೆ ಕೆಜಿಗೆ 31 ರೂಪಾಯಿ ಇದೆ. ಪ್ರಸ್ತುತ ಕೇಂದ್ರ ಸರ್ಕಾರ ನಿಗದಿ ಮಾಡಿರುವಂತಹ ಕನಿಷ್ಠ ಬೆಂಬಲ ಬೆಲೆ 31 ರೂಪಾಯಿ ಇದೆ. ಅದನ್ನು 41 ರೂಪಾಯಿಗೆ ನಿಗದಿ ಮಾಡಬೇಕು, ಅಂದರೆ 10 ರೂಪಾಯಿ ಹೆಚ್ಚಳ ಮಾಡಬೇಕು ಅದನ್ನು ಅಂತ. ಹಾಗೆ 10 ರೂಪಾಯಿ ಹೆಚ್ಚಳ ಮಾಡೋದ್ರಿಂದಾಗಿ ಸಕ್ಕರೆಗೆ ಅದು ಕಬ್ಬು ಬೆಳೆಗಾರರಿಗೆ ಹಣ ನೀಡೋದಕ್ಕೆ ಅನುಕೂಲ ಆಗುತ್ತೆ. ಕಬ್ಬು ಬೆಳೆಗಾರರಿಗೆ ನಾವು ಹೆಚ್ಚಿನ ಹಣವನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ, ಅವರ ಬೆಳೆಗೆ ಹೆಚ್ಚಿನ ಬೆಲೆ ಸಿಗೋದಕ್ಕೆ ಸಾಧ್ಯ ಆಗುತ್ತೆ, ರೈತರ ಕಷ್ಟಗಳಿಗೆ ಸ್ಪಂದಿಸಿದಂತಾಗುತ್ತೆ. ಯಾಕಂದರೆ ಪ್ರತಿಯೊಂದು ಕಲ್ಟಿವೇಷನ್, ಕಾಸ್ಟ್ ಆಫ್ ಕಲ್ಟಿವೇಷನ್ ಜಾಸ್ತಿ ಆಗ್ತಾ ಇದೆ, ಬೆಳೆಯುವ ಖರ್ಚು ಜಾಸ್ತಿ ಆಗ್ತಾ ಇದೆ ಅಂತೇಳಿ. ಇದೇ ಕಾರಣಕ್ಕಾಗಿ 20 ರಿಂದ 25 ಲಕ್ಷ ಮೆಟ್ರಿಕ್ ಟನ್ ಸಕ್ಕರೆ ರಫ್ತಿಗೆ ಅವಕಾಶವನ್ನು ಕೂಡ ಕೊಡಬೇಕು ಅಂತೇಳಿ, ಅಂದರೆ ಹೆಚ್ಚು ಸಕ್ಕರೆಯನ್ನು ರಫ್ತು ಮಾಡೋದಕ್ಕೆ ಅವಕಾಶ ಸಿಕ್ಕಿದಾಗ ರೈತರ ಸಕ್ಕರೆಯ ಬೇಡಿಕೆ ಹೆಚ್ಚಳ ಆಗುತ್ತೆ, ಕಾರ್ಖಾನೆಗಳಿಗೆ ಸಕ್ಕರೆ ಮಾರಾಟ ಆಗುತ್ತೆ, ಇದರಿಂದಾಗಿ ರೇಟ್ ಕೂಡ ಜಾಸ್ತಿ ಆಗುತ್ತೆ, ಜೊತೆಗೆ ಅದರ ಅನುಕೂಲ ರೈತರಿಗೆ ದೊರಕುತ್ತೆ ಅನ್ನೋಂಥದ್ದನ್ನು ಅವರು ಕೇಳಿಕೊಂಡಿದ್ದಾರೆ. ಇನ್ನು ಎಥೆನಾಲ್ ಮಾರಾಟ ಮತ್ತು ವಹಿವಾಟು ರಾಜ್ಯ ವ್ಯಾಪ್ತಿಗೆ ಕೊಡಿ ಅನ್ನುವಂಥ 2ನೇ ಬೇಡಿಕೆಯನ್ನು ಮುಖ್ಯಮಂತ್ರಿಯವರು ಪ್ರಧಾನಮಂತ್ರಿ ಮೋದಿಯವರ ಮುಂದೆ ಇಟ್ಟಿದ್ದಾರೆ. ಎಥೆನಾಲ್ ಖರೀದಿ ಪ್ರಮಾಣವನ್ನು ಕೂಡ ಹೆಚ್ಚಳ ಮಾಡಬೇಕು ಅಂತ ಕೇಳ್ಕೊಂಡಿದ್ದಾರೆ. ಅಂದರೆ ಎಥೆನಾಲ್ ಮಾರಾಟ ಮತ್ತು ವಹಿವಾಟು ಸದ್ಯಕ್ಕೆ ಅದು ಕೇಂದ್ರ ಸರ್ಕಾರ ನಿಗದಿಪಡಿಸ್ತಾ ಇದೆ, ಕೇಂದ್ರ ಸರ್ಕಾರನೇ ಹೇಳ್ತಾ ಇದೆ ಯಾವ್ಯಾವ ರಾಜ್ಯಗಳಿಗೆ ಎಷ್ಟು ಅನ್ನೋದನ್ನು ಅಲಾಟ್ ಮಾಡುತ್ತೆ, ಅದನ್ನು ರಾಜ್ಯ ವ್ಯಾಪ್ತಿಗೆ ಕೊಡಿ ಮತ್ತು ಎಥೆನಾಲ್ ಆದಾಯದಿಂದ ಕೂಡ ಕಬ್ಬು ಬೆಳೆಗಾರರಿಗೆ ಆಗ
ಹಣ ಸಿಗುತ್ತೆ. ಯಾಕಂದರೆ ಬೈ ಪ್ರಾಡಕ್ಟ್ನ ಹಣವು ಕೂಡ ಅವರಿಗೆ ಸಿಗುವಂತಾಗಲಿ. ಈಗ ಕೇವಲ ಸಕ್ಕರೆಯ ಆಧಾರದ ಮೇಲೆ, ಸಕ್ಕರೆಯ ದರದ ಆಧಾರದ ಮೇಲೆ ಮಾತ್ರನೇ ಕೊಡಲಾಗ್ತಾ ಇದೆ, ಸಕ್ಕರೆ ಇಳುವರಿಯನ್ನು ಮಾತ್ರ ಪರಿಗಣನೆ ತೆಗೆದುಕೊಳ್ಳಲಾಗ್ತಾ ಇದೆ. ಇದರ ಬದಲಿಗೆ ಎಥನಾಲ್ನ ಕೂಡ ಇಳುವರಿಯನ್ನು ಗಮನದಲ್ಲಿ ಇಟ್ಕೊಳ್ಬೋದು ಅಂತೇಳಿ. ಮೂರನೇ ಬೇಡಿಕೆ ಇಟ್ಟಿರುವಂಥದ್ದು ಕಟಾವು ಸಾಗಣೆ ವೆಚ್ಚ ನಿಗದಿ ಅಧಿಕಾರವನ್ನು ರಾಜ್ಯಕ್ಕೆ ಕೊಡಬೇಕು. ಅಂದರೆ ಕಟಾವು ಮತ್ತು ಸಾಗಣೆ ವೆಚ್ಚ ಎಷ್ಟಾಗುತ್ತೆ ಪರ್ ಟನ್ ಕಬ್ಬುಗೆ ಅನ್ನೋಂಥದ್ದನ್ನು ರಾಜ್ಯ ಸರ್ಕಾರ ನಿರ್ಧಾರ ಮಾಡಬೇಕು, ಕೇಂದ್ರ ಸರ್ಕಾರ ಅಲ್ಲ. ಯಾಕಂದರೆ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದಾಗ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಸ್ವರೂಪದಲ್ಲಿ ರೇಟ್ಗಳಿರ್ತವೆ ಮತ್ತು ಟ್ರಾವೆಲ್ ಡಿಸ್ಟೆನ್ಸ್ ಅಂದರೆ ಕಾರ್ಖಾನೆ ಹೊಲದಿಂದ ಕಾರ್ಖಾನೆಗೆ ಹೋಗುವಂತಹ ದೂರ ಇದೆಯಲ್ಲ, ಇದರ ಆಧಾರದ ಮೇಲೆ ಸಾಗಣೆ ವೆಚ್ಚವು ಕೂಡ ಹೆಚ್ಚು ಕಡಿಮೆ ಆಗುತ್ತೆ. ಈ ಕಾರಣಕ್ಕಾಗಿ ರೈತರಿಗೆ ಅನುಕೂಲವಾಗುವಂತಹ ದರ ನಿಗದಿ ಮಾಡೋದಕ್ಕೆ ರಾಜ್ಯಗಳಿಗೆ ಸಾಧ್ಯ ಆಗುತ್ತೆ. ಹೀಗಾಗಿ ರಾಜ್ಯಗಳಿಗೆ ಈ ಅಧಿಕಾರವನ್ನು ಕೊಡಿ ಅನ್ನುವಂತಹ ಮನವಿಯನ್ನು ಕೂಡ ಮುಖ್ಯಮಂತ್ರಿಯವರು ಪ್ರಧಾನಿಯವರ ಬಳಿಯಲ್ಲಿ ಮಾಡಿದ್ದಾರೆ. ಮತ್ತು ವಿಶೇಷವಾಗಿ ರಾಜ್ಯದ ಸಮಸ್ಯೆಗಳ ಅನಾವರಣವನ್ನು ಈ ಸಂದರ್ಭದಲ್ಲಿ ಮಾಡಲಾಗಿದೆ. ರಾಜ್ಯದಲ್ಲಿ ಇರುವಂತಹ ಸಮಸ್ಯೆಗಳು ಏನೇನಿದ್ದಾವೆ, ಅಂದರೆ ಯಾವ್ಯಾವ ಬೇಡಿಕೆಗಳು ಕರ್ನಾಟಕದ ಕಡೆಯಿಂದ ಇದೆ ಅನ್ನೋದನ್ನು ಇವತ್ತು ಪ್ರಧಾನಿ ಮೋದಿಯವರನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಯವರು ಮನವರಿಕೆ ಮಾಡಿಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ವಿಶೇಷವಾಗಿ ಕಬ್ಬು ಬೆಳೆಗಾರರ ಸಮಸ್ಯೆಯ ಜೊತೆಗೆ ರಾಜ್ಯದ ಇನ್ನಿತರೆ ಸಮಸ್ಯೆಗಳ ಬಗ್ಗೆಯೂ ಕೂಡ ಪ್ರಧಾನಮಂತ್ರಿಯವರಿಗೆ ಮಾಹಿತಿಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನೀಡಿದ್ದಾರೆ. ಅದರಲ್ಲಿ ಜಲಜೀವನ ಮಿಷನ್ಗೆ ಕೇಂದ್ರದಿಂದ ಬರಬೇಕಾದಂಥ ಅನುದಾನವನ್ನು ಆದಷ್ಟು ಬೇಗನೆ ಬಿಡುಗಡೆ ಮಾಡಿ ಅನ್ನುವಂತಹ ವಿನಂತಿಯನ್ನು ಮಾಡಿದ್ದಾರೆ ಮುಖ್ಯಮಂತ್ರಿಯವರು ಪ್ರಧಾನಮಂತ್ರಿ ಮೋದಿಯವರ ಬಳಿಯಲ್ಲಿ. ಜಲಜೀವನ ಮಿಷನ್ ಅಂದರೆ ಮನೆ ಮನೆಗೆ ಗಂಗೆ ಯೋಜನೆ ಏನಿದೆ, ಇದರಲ್ಲಿ 76% ಕೆಲಸ ಈಗಾಗಲೇ ರಾಜ್ಯದಲ್ಲಿ ಮುಗಿದು ಹೋಗಿದೆ. ಆದರೂ ಕೂಡ ಅನುದಾನ ಸಿಗದೆ ಗುತ್ತಿಗೆದಾರರಿಗೆ ಸಂಕಷ್ಟ ಎದುರಾಗಿದೆ. ಅಂದರೆ ಇದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಅನುದಾನದಲ್ಲಿ ನಡೆಯುವಂತಹ ಕಾರ್ಯಕ್ರಮ. ಯೋಜನೆಯನ್ನು ಜಾರಿಗೊಳಿಸುವಂಥ ರಾಜ್ಯ ಸರ್ಕಾರ ಆದರೂ ಕೂಡ ಕೇಂದ್ರ ಸರ್ಕಾರದಿಂದ ಅನುದಾನ ಬರಬೇಕಾಗುತ್ತೆ. 76% ಕೆಲಸ ನಮ್ಮಲ್ಲಿ ಮುಗಿದಿದೆ ಕರ್ನಾಟಕದಲ್ಲಿ, ಆದರೆ ಅದಕ್ಕೆ ಅನುದಾನ ಸಿಗ್ತಾ ಇಲ್ಲ. ಇದರಿಂದಾಗಿ ಗುತ್ತಿಗೆದಾರರಿಗೆ ಸಂಕಷ್ಟ ಎದುರಾಗಿದೆ ಅನ್ನುವಂಥದ್ದನ್ನು ಪ್ರಧಾನಿಯವರ ಗಮನಕ್ಕೆ ತರಲಾಗಿದೆ. ಉತ್ತರ ಕರ್ನಾಟಕ ಭಾಗದ ಬೆಳೆ ನಷ್ಟ ಪರಿಹಾರವನ್ನು ಶೀಘ್ರವೇ ಬಿಡುಗಡೆ ಮಾಡಬೇಕು. ಯಾಕೆಂದರೆ ಕರ್ನಾಟಕದ ಉತ್ತರ ಭಾಗದಲ್ಲಿ ವಿಶೇಷವಾಗಿ ಈ ಬಾರಿಯ ಅತಿವೃಷ್ಟಿಯಿಂದ ಎದುರಾಗಿರ್ತಕ್ಕಂತಹ ಬೆಳೆ ನಷ್ಟ, ಪ್ರವಾಹದಿಂದ ಎದುರಾಗಿರುವಂತಹ ಬೆಳೆ ನಷ್ಟ, ಈ ಬೆಳೆ ನಷ್ಟಕ್ಕೆ ನಮಗೆ ಶೀಘ್ರವೇ ಪರಿಹಾರ ಬೇಕು ಕೇಂದ್ರ ಸರ್ಕಾರದಿಂದ ಅಂತ ಹೇಳಿ, ಅದಕ್ಕಾಗಿ NDRF ನಿಯಮಗಳ ಪ್ರಕಾರ 2136 ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಬೇಕು ಅನ್ನುವಂತಹ ಮನವಿಯನ್ನು ಪ್ರಧಾನಮಂತ್ರಿಯವರ ಮುಂದೆ ಸಲ್ಲಿಕೆ ಮಾಡಲಾಗಿದೆ. ಇದರ ಜೊತೆಗೇ ಮಹದಾಯಿ ಯೋಜನೆಗೆ ಕೇಂದ್ರದ ಅರಣ್ಯ ಇಲಾಖೆ ಅನುಮತಿ ಬೇಕಾಗಿದೆ. ಯಾಕಂದರೆ ಇದು ಬಹಳಷ್ಟು ಕಾಲದಿಂದ ಪೆಂಡಿಂಗ್ ಇರತಕ್ಕಂತಹ ಒಂದು ಅನುಮೋದನೆ. ಕೇಂದ್ರದ ಅರಣ್ಯ ಇಲಾಖೆ ಒಮ್ಮೆ ಅನುಮೋದನೆ ಕೊಡ್ತು ಅಂತ ಹೇಳಿದರೆ ಮಹದಾಯಿ ಯೋಜನೆಯನ್ನು ಕಾರ್ಯರೂಪಕ್ಕೆ ತರೋದಕ್ಕೆ ಕರ್ನಾಟಕ ಸರ್ಕಾರಕ್ಕೆ ಸಾಧ್ಯ ಆಗುತ್ತೆ. ಈ ಕಾರಣಕ್ಕೆ ಅದನ್ನು ಪ್ರಸ್ತಾಪ ಮಾಡಿದ್ದಾರೆ. ಕೃಷ್ಣಾ ಮೇಲ್ದಂಡೆ ಆದೇಶ ಆಗಿದ್ರೂ ಕೂಡ ಗೆಜೆಟ್ ನೋಟಿಫಿಕೇಶನ್ ಇದುವರೆಗೆ ಆಗಿಲ್ಲ. ಅಂದರೆ ರಾಜ್ಯದಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆಯನ್ನು ಜಾರಿಗೊಳಿಸೋದಕ್ಕೆ 2ನೇ ತೀರ್ಪು ಏನು ಕೃಷ್ಣಾ ನ್ಯಾಯಾಧಿಕರಣದ 5 ತೀರ್ಪು ಬಂದಿತ್ತು, ಅದು ಇನ್ನೂ ಕೂಡ ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ. ಇದನ್ನು ಆದಷ್ಟು ಬೇಗನೆ ಮಾಡಬೇಕು ಅನ್ನುವಂತಹ ಮನವಿಯನ್ನು ಮಾಡಲಾಗಿದೆ. ಇನ್ನು ಮೇಕೆದಾಟು ಯೋಜನೆಗೆ ಸುಪ್ರೀಂ ಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಹೀಗಾಗಿ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಅನುಮೋದನೆ ಈಗ ಕೇಂದ್ರ ಸರ್ಕಾರದಿಂದ ಬೇಕು. ನಮಗೆ ಮೇಕೆದಾಟು ಯೋಜನೆಗೆ ಕೇಂದ್ರ ಜಲಸಂಪನ್ಮೂಲ ಇಲಾಖೆ ಅನುಮತಿಯನ್ನು ಕೊಡಬೇಕು. ಅದನ್ನು ಆದಷ್ಟು ಬೇಗನೆ ನೀವು ಕೊಡಿಸಿದರೆ ಕರ್ನಾಟಕಕ್ಕೆ ಅನುಕೂಲ ಆಗುತ್ತೆ ಅನ್ನುವಂತಹ ಮನವಿಯನ್ನು ಕೂಡ ಪ್ರಧಾನಮಂತ್ರಿ ಮೋದಿಯವರ ಮುಂದೆ ಇಡಲಾಗಿದೆ. ಇನ್ನು ರಾಯಚೂರಿನಲ್ಲಿ ಏಮ್ಸ್ಗೆ ಭೂಮಿ ಸಿದ್ಧವಿದೆ, ಆದರೆ ಕೆಲಸ ಶುರು ಮಾಡಬಹುದು. ಏಮ್ಸ್ ಮಂಜೂರಾತಿಯನ್ನು ಕೇಂದ್ರ ಸರ್ಕಾರ ಈಗಾಗಲೇ ಘೋಷಣೆ ಮಾಡಿರುವಂಥದ್ದಕ್ಕೆ ನಮ್ಮಲ್ಲಿ ಜಾಗ ಕೂಡ ಇದೆ. ಹಾಗಾಗಿ ಆದಷ್ಟು ಬೇಗನೆ ಅದರ ಕೆಲಸವನ್ನು ಶುರು ಮಾಡಬೇಕು ಕೇಂದ್ರ ಸರ್ಕಾರದ ಕಡೆಯಿಂದ ಅನ್ನುವಂತಹ ವಿನಂತಿಯನ್ನು ಕೂಡ ಮಾಡಲಾಗಿದೆ. ಹೀಗೆ ಎಲ್ಲ ವಿಚಾರಗಳನ್ನು ಈಗಾಗಲೇ ಪ್ರಧಾನಿ ಮೋದಿಯವರ ಮುಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಟ್ಟಿದ್ದಾರೆ. ಮೋದಿಯವರಿಂದಲೂ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ಸ್ವರೂಪದ ಭರವಸೆ ಸಿಕ್ಕಿದೆ ಮತ್ತು ಹೇಗೆ ಇದು ಜಾರಿ ಆಗುತ್ತೆ ಅನ್ನೋದನ್ನು ನೋಡಬೇಕು. ಈ ಬೇಡಿಕೆಗಳಿಗೆ ಯಾವ ಸ್ವರೂಪದಲ್ಲಿ ಕೇಂದ್ರ ಸರ್ಕಾರದಿಂದ ಸ್ಪಂದನೆ ಸಿಗುತ್ತೆ ಅನ್ನೋದನ್ನು ಕೂಡ ನೋಡಬೇಕಾಗಿರುವಂಥದ್ದು.